ಮೊದಲನೇದು, ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನ, 1,25,00,000 ಜನ ಎಸ್ಸಿಗಳಿದ್ದಾರೆ. ಹಾಗೆ ಸುಮಾರು 2,25,00,000 OBCಗಳಿದ್ದಾರೆ. ರಾಜ್ಯದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಪ್ರಾರಂಭದಲ್ಲಿ SC/ST ಆರ್ಡರ್ ಆದಂತ 1950 ಆರ್ಡರ್ ಸಮಯದಲ್ಲಿ 0.8% ಮಾತ್ರ ST ಇದ್ದಂತದ್ದು. ಆದ್ರೆ 19th ಏಪ್ರಿಲ್ 1991 ಯಾವಾಗ ಪರ್ಯಾಯ ಪದಗಳನ್ನ ಸೇರಿಸಿದ ಮೇಲೆ, ವಾಲ್ಮೀಕಿ ಸಮಾಜದ ಪರ್ಯಾಯ ಪದಗಳನ್ನ ನಾನು ಮತ್ತು ಸನ್ಮಾನ್ಯ ವೀರಣ್ಣ ಅವರು ಹೋರಾಟಗಳ ಹಿನ್ನೆಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು, ರಾಮಕೃಷ್ಣ ಹೆಗಡೆ ಅವರು, ಚಂದ್ರಶೇಖರ್ ಅವರು ಅಂತಿಮವಾಗಿ ನರಸಿಂಹರಾಯರ ಕಾರಣದಿಂದ ಆರ್ಡಿನೆನ್ಸ್ ಅನ್ನ ಕಾನೂನು ಮಾಡಿದಂತ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ST ಪಾಪ್ಯುಲೇಷನ್ 6.95 ಈಗ ಆಸ್ ಆನ್ ಟುಡೇ. ಇದರ ಜೊತೆಗೆ ಅನೇಕರು ನಕಲಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಮೋರ್ ದೆನ್ 7% ಇವತ್ತು ST ಆಗಿದ್ದಾರೆ. ಹಾಗೆ SC ಪಾಪ್ಯುಲೇಷನ್ ಇವತ್ತು 2011ರ ಪಾಪ್ಯುಲೇಷನ್ ಸೆನ್ಸಸ್ ಪ್ರಕಾರ ರಾಜ್ಯದಲ್ಲಿ 17.1%. ಈ 17.1% ಇರತಕ್ಕಂತ ಹಿನ್ನೆಲೆಯಲ್ಲಿ ಸುಮಾರು 1,25,00,000ಕ್ಕೂ ಹೆಚ್ಚು ಅವರಿದ್ದಾರೆ. ಸೊ ಈ ಕಾರಣಗಳಿಂದ ಏನು ಜನಸಂಖ್ಯೆಗೆ ಅನುಗುಣವಾಗಿ ಕೇಂದ್ರದಲ್ಲಿ 2004-05ರಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಹಾಗೆ ಪೊಲಿಟಿಕಲಿ ಇವನ್ ಕರ್ನಾಟಕದಲ್ಲಿ ಅಸೆಂಬ್ಲಿಗೆ, ಪಾರ್ಲಿಮೆಂಟ್ಗೆ, ಲೋಕಲ್ ಅಥಾರಿಟೀಸ್ಗೆ SCಗಳಿಗೆ STಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿನೇ ಏನು 2 ರಿಸರ್ವ್ ಇದ್ದಂತದ್ದು 15 ಅಸೆಂಬ್ಲಿ ಸೀಟ್ಸ್ ರಿಸರ್ವ್ ಆಗಿತ್ತು. 1 STಗೆ ರಿಸರ್ವ್ ಇಲ್ಲದೆ ಇರುವಂತ ಪಾರ್ಲಿಮೆಂಟ್ ಅನ್ನ 2 ರಿಸರ್ವ್ ಆಯ್ತು. ಹಾಗೆ SCಗೆ 31 ಇದ್ದನ್ನ 36 ಆಯ್ತು ಅಸೆಂಬ್ಲಿಗೆ. ಹಾಗೆ ಪಾರ್ಲಿಮೆಂಟ್ಗೆ 5 ಆಗಿರ್ತಕ್ಕಂಥದನ್ನ ನಾವು ನೋಡಬಹುದು. ನಾನು ಎಲಾಬರೇಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. 2013ರಲ್ಲಿ SCP TSP ಹಣ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಅಲ್ಲಿ ಅಲೋಕೇಟ್ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕಾನೂನನ್ನ ತಂದಿದ್ದಾರೆ. ಟೋಟಲ್ ಬಜೆಟ್ ಅಲ್ಲಿ 50% ಪ್ಲಾನ್ ಸೈಜ್ ಇದ್ರೆ, ಈಗ 4,48,000 ಕೋಟಿ ಅಷ್ಟು ಏನು ಬಜೆಟ್ ಇದೆ, ಅದರಲ್ಲಿ 2 ಲಕ್ಷ ಕೋಟಿ ಅಂದ್ರೂ ಸಹ STಗಳಿಗೆ ಸುಮಾರು 14,000 ಕೋಟಿ ಒಂದು ವರ್ಷಕ್ಕೆ ಸಿಗಬೇಕು. ಹಾಗೆ SCಗಳಿಗೆ ಸುಮಾರು 34,000-35,000 ಕೋಟಿ ಸಿಗಬೇಕು ಅಂತ ಹೇಳಿ ಕಾನೂನು ಮಾಡಿದ್ದಾರೆ. ಆದರೆ ಶಿಕ್ಷಣದಲ್ಲಿ ನಾನು ಆರ್ಟಿಕಲ್ 332 to 342 ಸಂವಿಧಾನದ ಆರ್ಟಿಕಲ್ 332 ಇಂದ ಹಿಡಿದು 342 ಮಧ್ಯೆ ಬರ್ತಕ್ಕಂಥ ಇನ್ಕ್ಲೂಡಿಂಗ್ ಮಹಿಳಾ ರಿಸರ್ವೇಶನ್ ಅನ್ನ ಅದರಲ್ಲಿದೆ. ಇಲ್ಲಿ ಎಲ್ಲಾ ಕಡೆನೂ ಹೇಳ್ತಾರೆ there shall be a reservation for SC and ST proportionate to their population ಅಂತ ಹೇಳಿ. ಹಾಗೆ ಆರ್ಟಿಕಲ್ 15 and 16 ಅಲ್ಲಿ ಎಜುಕೇಶನ್ ಮತ್ತು ಶಿಕ್ಷಣಕ್ಕೆ proportionate to the population ಅಷ್ಟೇ ಅಲ್ಲ, adequate representation has to be given ಅಂತ ಹೇಳಿ ಹೇಳ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು 19th ಏಪ್ರಿಲ್ 1991 ಇಂದ ರಾಜ್ಯದಲ್ಲಿ ವಿಧಾನಮಂಡಲದಲ್ಲಿ ಮತ್ತು ವಿಧಾನಮಂಡಲದ ಹೊರಗಡೆ ಮಾಡಿದಂತ ಹೋರಾಟಗಳ ಹಿನ್ನೆಲೆಯಲ್ಲಿ 2022ರಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ವರದಿ, ಜಸ್ಟಿಸ್ ಸುಭಾಷ್ ಆದಿ ಅವರ ವರದಿಯ ಆಧಾರದ ಹಿನ್ನೆಲೆಯಲ್ಲಿ ಮೀಸಲಾತಿಯ ಪ್ರಮಾಣವನ್ನ 50ರ ಬದಲು ಏನು ಇಂದಿರಾ ಸಹಾನೀಸ್ ಕೇಸಲ್ಲಿ 50% ಇರಬೇಕು. ಆದರೆ ಇಂದಿರಾ ಸಹಾನೀಸ್ ಕೇಸಲ್ಲೇನೆ ಫುಲ್ ಬೆಂಚ್ 9 ಜಡ್ಜಸ್ ಜಡ್ಜ್ಮೆಂಟ್ ಅಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಎಲ್ಲಿ ಯಾವುದಾದರೂ ಸಮಾಜಕ್ಕೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಎಂಪರಿಕಲ್ ಡಾಟಾ ಆಧಾರದ ಹಿನ್ನೆಲೆಯಲ್ಲಿ ಕಾರಣಗಳನ್ನ ನೀಡಿ ರಿಸರ್ವೇಶನ್ ಅನ್ನ 50ಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರ ಆದೇಶದಲ್ಲಿ ಇದೆ. ಆ ಆದೇಶದ ಹಿನ್ನೆಲೆಯಲ್ಲಿ ಈಗಾಗಲೇ ತಮಿಳುನಾಡು 69% ಮೀಸಲಾತಿಯನ್ನ ಮಾಡಿದ್ದಾರೆ. 50ರ ಬದಲು 69% ಮೀಸಲಾತಿಯನ್ನ ಮಾಡಿದ್ದಾರೆ.
ಸೊ ಆ ಮೀಸಲಾತಿಯನ್ನ 9 ಶೆಡ್ಯೂಲ್ಗೆ ಸುಮಾರು 350ಕ್ಕೂ ಹೆಚ್ಚು ಈ ರೀತಿಯ ಸೋಷಿಯಲ್ ವಿಚಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನುಗಳನ್ನ ಸಂವಿಧಾನದ 9 ಶೆಡ್ಯೂಲ್ಗೆ ಸೇರಿಸಿದ್ರೆ ನ್ಯಾಯಾಲಯಗಳು ಅದನ್ನ ಸ್ಟೇ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ರ ಕಾನೂನ ಅರಿವಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಈ ರಿಸರ್ವೇಶನ್ ಪಾಲಿಸಿಯನ್ನ ಕಾನೂನನ್ನ ಸಂವಿಧಾನದ 9 ಶೆಡ್ಯೂಲ್ಗೆ ಸೇರಿಸಲಾಗಿದೆ. ಸೊ ಹೀಗಿರಬೇಕಾದ್ರೆ ನಾವುಗಳು ಸಹ ಏನು ರಾಜ್ಯ ಸರ್ಕಾರ ನಮ್ಮಗಳೆಲ್ಲರ ಒತ್ತಾಯದ ಹಿನ್ನೆಲೆಯಲ್ಲಿ 2022ರಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಎಲ್ಲ ಪಕ್ಷಗಳ ಯುನಾನಿಮಿಟಿಯಿಂದ ಈ SC ST ವರ್ಗಕ್ಕೆ ರಿಸರ್ವೇಶನ್ ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್ ಅಲ್ಲಿ ರಾಜ್ಯ ಸರ್ಕಾರದ ಎಂಪ್ಲಾಯ್ಮೆಂಟ್ ಅಂಡ್ ಎಜುಕೇಶನ್ ಅಲ್ಲಿ SCಗಳಿಗೆ 15ರ ಬದಲು 17%, STಗಳಿಗೆ 3ರ ಬದಲು 7% ಮೀಸಲಾತಿಯನ್ನ ಮತ್ತು OBCಗಳಿಗೆ 32 ಒಟ್ಟು 56% ಮೀಸಲಾತಿಯ ಕಾನೂನನ್ನ ಮಾಡಲಾಗಿದೆ. ನಾವು ಕಾನೂನು ಮಾಡಿದ ದಿವಸನೇ ನಾನೇ ಹೇಳಿದೆ ಪ್ರೆಸ್ ಕಾನ್ಫರೆನ್ಸ್ ಕರೆದು ಮತ್ತು ಮುಖ್ಯಮಂತ್ರಿಗಳಾಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರಿಗೆ ದಯಮಾಡಿ ಇದು ಉಳಿಯೋದಿಲ್ಲ, ಉಳಿಬೇಕು ಅನ್ನೋ ಆಗಿದ್ರೆ ಸಂವಿಧಾನದ 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದೆ. ಆ ಒತ್ತಾಯದ ಹಿನ್ನೆಲೆಯಲ್ಲಿ ನಿಮ್ಗೆ ಬಹುಶಃ ಲೆಟರ್ ಸಿಕ್ಕಿರಬಹುದು ಅಂತ ಕಾಣುತ್ತೆ ನಿಮ್ಮ ಕೈಗೆ. ನೋಡಿ, ಆನ್ 23rd March 2023 23rd March 2023 ರಾಜ್ಯ ಸರ್ಕಾರದ ಅಂದಿನ ಚೀಫ್ ಸೆಕ್ರೆಟರಿ ಅವರು ಪತ್ರ ಬರೀತಾರೆ. ಈ ಕಾನೂನನ್ನ ಏನ ಹೇಳ್ತಾರೆ, ಟು ಇನ್ಕ್ಲೂಡ್ ಕರ್ನಾಟಕ ಆಕ್ಟ್ ನಂಬರ್ 1 of 2023, ದ ಕರ್ನಾಟಕ SC and ST ರಿಸರ್ವೇಶನ್ ಆಫ್ seats in education institutions and of appointments or posts in the services under the State Act 2022. So idana last sentence alli service under the State Act for inclusion in Schedule 9 of the Constitution of India in accordance with the provisions of the Constitution ಅಂತ ಹೇಳಿ ಬರೀತಾರೆ. ಸೊ ಇದರ ಮೇಲೆ ಕೇಂದ್ರ ಸರ್ಕಾರ ಪಾಪ ಪ್ರಧಾನಮಂತ್ರಿಗಳು ಮೋದಿಯವರು ಗುಲ್ಬರ್ಗಾಗ ಬಂದು ಹೇಳ್ತಾರೆ, ಬಸ್ಸ ಸಮಾಜದವರನ್ನ ST ಮಾಡ್ತೇವೆ, ಕೋಳಿ ಸಮಾಜದವರನ್ನ. ಇನ್ನೊಂದು ಕಡೆ ಹೋಗ್ತಾರೆ ಕುರುಬರನ್ನ ST ಮಾಡ್ತೇವೆ, ಇನ್ನೊಂದು ಕಡೆ ಹೇಳ್ತಾರೆ ಗೊಲ್ಲರನ್ನ ST ಮಾಡ್ತೇವೆ ಅಂತ ಹೇಳಿ. ನಾವು ಸ್ಪಷ್ಟವಾಗಿ ಹೇಳ್ತೇವೆ, ಮೀಸಲಾತಿ ಯಾರಪ್ಪನ ಸೊತ್ತಲ್ಲ, ಭಿಕ್ಷೇನೂ ಅಲ್ಲ. ಯಾರೆಲ್ಲ ಅರ್ಹರಿದ್ದಾರೆ, ಕುರುಬರು ಅರ್ಹ ಇದ್ರೆ ಅವರು ST ಆಗ್ಲಿ, ಗೊಲ್ಲರಿಗೆ ಅರ್ಹತೆ ಇದ್ರೆ ಅವರು ST ಆಗ್ಲಿ, ಕೋಳಿ ಸಮಾಜದವ್ರಿಗೆ ಅರ್ಹತೆ ಇದ್ರೆ ಅವರು ST ಆಗ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ 2 ಕಂಡೀಷನ್. ಯಾವುದೇ ಸಮಾಜ SC ಅಥವಾ ST ಆಗಬೇಕಾದ್ರೆ ಕುಲಶಾಸ್ತ್ರ ಅಧ್ಯಯನ ಆಗಬೇಕು. 2023 ಆ ಆಕ್ಟ್ ಅನ್ನ ಏನು ಅಮೆಂಡ್ಮೆಂಟ್ ಅನ್ನ ತಂದ್ರು, ಮಹಿಳಾ ಮೀಸಲಾತಿ 33% ಇರಬೇಕು. ಅದಾದ ಮೇಲೆ ಸೆನ್ಸಸ್ನ ಫಿಗರ್ಸ್ ಆಧಾರದ ಮೇಲೆ ಮಹಿಳೆಯರಿಗೆ ಮೀಸಲಾತಿಯನ್ನ 33% ಅಂತ ಇದೇ ಸರ್ಕಾರ, ಮೋದಿಯವರ ಸರ್ಕಾರನೇ ಮಾಡಿರುವಂಥದ್ದು. ನಾನು ನಿಮ್ಮ ಮೂಲಕ ಕೇಳ್ತೇನೆ, ಮಿಸ್ಟರ್ ಮೋದಿ, 2011 ಫಿಗರ್ಸ್ ಅವತ್ತೇ ಇತ್ತು ನಿಮ್ಮ ಮುಂದೆ 2023 ನಲ್ಲಿ. ಯು ಶುಡ್ ಹ್ಯಾವ್ ಟೇಕನ್ ಎ ಸ್ಟ್ಯಾಂಡ್. 2011ರ ಸೆನ್ಸಸ್ ಪ್ರಕಾರ ಮೀಸಲಾತಿಯನ್ನ ಮಹಿಳೆಯರಿಗೆ ಕೊಡ್ತೇವೆ. ಈಗ ಇದ್ದಕ್ಕಿದ್ದಾಗೆ 2023 ನಂತರ ಇರುವಂತ ಸೆನ್ಸಸ್ ಅನ್ನ ಅಮೆಂಡ್ಮೆಂಟ್ ಅನ್ನ ತೆಗೆದು ಅಲ್ಲಿ 2011 ಸೆನ್ಸಸ್ ಫಿಗರ್ಸ್ ನ ಆಧಾರದ ಮೇಲೆ ಮಾಡ್ತೇವೆ ಅನ್ನೋಂಥದ್ದು ಹೋಗಿರುವಂತದ್ದು. ಏನಪ್ಪಾ ಅಂದ್ರೆ, ನೀನು ಒಡೆದಂಗೂ ಮಾಡು, ನಾವು ಅತ್ತಂಗೂ ಮಾಡ್ತೇವೆ ಅನ್ನೋಂಥ ಉದ್ದೇಶಪೂರ್ವಕವಾಗಿ ಮಹಿಳೆಯರಿಗೆ ಈ ಮನುಧರ್ಮ ಶಾಸ್ತ್ರದಲ್ಲಿ ಏನು ಅವರು 2ನೇ ದರ್ಜೆಯ ಪ್ರಜೆಗಳನ್ನಾಗಿ ಮಾಡ್ತಾರಲ್ಲ, ಸೊ ಹಾಗೆ ಉದ್ದೇಶಪೂರ್ವಕವಾಗಿ ಮಹಿಳೆಯರಿಗೆ ಮೀಸಲಾತಿಯನ್ನ ತಪ್ಪಿಸಬೇಕು,
ಎಸ್ಸಿಗಳಿಗೆ ಮೀಸಲಾತಿಯನ್ನ ತಪ್ಪಿಸಬೇಕು, ಎಸ್ಟಿಗಳಿಗೆ ಮೀಸಲಾತಿಯನ್ನ ತಪ್ಪಿಸಬೇಕು, ಒಬಿಸಿಗಳಿಗೆ ಮೀಸಲಾತಿಯನ್ನ ಒಂದು ಕಡೆ ಶಿಕ್ಷಣ ಮತ್ತು ಎಜುಕೇಶನ್ ಅಲ್ಲಿ, ಇನ್ನೊಂದು ಕಡೆ ಪೊಲಿಟಿಕಲಿ ತಪ್ಪಿಸಬೇಕು ಅಂತೇಳಿ ಈ ಕೇಂದ್ರ ಸರ್ಕಾರ ಅತ್ಯಂತ ವ್ಯವಸ್ಥಿತವಾಗಿ ಸಂಚನ್ನು ರೂಪಿಸಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಮಿಸ್ಟರ್ ಮೋದಿ, ನಿಮಗೇನಾದ್ರೂ ಸಾಮಾಜಿಕ ನ್ಯಾಯದಲ್ಲಿ ಬದ್ಧತೆ ಇದ್ರೆ ಕೂಡಲೇ ಇರುವಂತಹ ಸ್ಥಾನಗಳಲ್ಲೇ 1/3 ಮಹಿಳೆಯರಿಗೆ ಹಂಚಿ. ಈಗೇನ ಕರ್ನಾಟಕದಲ್ಲಿ 224 ಅಸೆಂಬ್ಲಿ ಇದ್ದಾವೆ, 28 ಪಾರ್ಲಿಮೆಂಟ್ ಇದ್ದಾವೆ, ಅದರಲ್ಲಿ ಹಂಚಿ. ಪಾರ್ಲಿಮೆಂಟ್ ಅಲ್ಲಿ ಏನು 545 ಇದ್ದಾವೆ, ಅದನ್ನ ಹಂಚಿ. ಸೊ 33 ಅದನ್ನು ಬಿಟ್ಟು ದಕ್ಷಿಣದ ರಾಜ್ಯಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಉತ್ತರದ ರಾಜ್ಯಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿಕೊಳ್ಳುವಂತ ಹುನ್ನಾರ. ಅದರಲ್ಲೂ ಯಾವ ಸಂದರ್ಭದಲ್ಲಿ ಎಲೆಕ್ಷನ್ ಇರಬೇಕಾದ್ರೆ ತಮಿಳುನಾಡಲ್ಲಿ, ವೆಸ್ಟ್ ಬೆಂಗಾಲ್ ಅಲ್ಲಿ, ಇನ್ನಿತರ 2023ರಿಂದ ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ದಪ್ಪ ಮಿಸ್ಟರ್ ಮೋದಿ? ಇದೇನಾ ನಿಮ್ಮ ಗವರ್ನೆನ್ಸ್? ಹಾಗೆ ನಮ್ಮದು ಇವತ್ತೇನು ಸರ್ಕಾರದ ಕಳಿಸಿರುವಂತದ್ದು 2023ರಲ್ಲಿ ಕಳಿಸಿರುವಂತದನ್ನ ಇಲ್ಲಿವರೆಗೂ ಏನು ಮಾಡ್ತಾ ಇದ್ರಿ? ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದೀರಿ? ಸೊ ಹಾಗಾಗಿ ಒಟ್ಟಾರೆ ಹೇಳಬೇಕು ಅಂದ್ರೆ ಮಹಿಳೆಯರಿಗೆ ಇವತ್ತು ಮಖಮಾಲ್ ಟೋಪಿ ಕೇಂದ್ರ ಸರ್ಕಾರ ಹಾಕ್ತಾ ಇದ್ದಾರೆ. ಮಹಿಳೆಯರ ಭವಿಷ್ಯವನ್ನ ಇವತ್ತು ಸಮಾಧಿ ಮಾಡ್ತಾ ಇರುವಂತವ್ರು ಯಾರಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯವರು. ಎಸ್ಸಿ ಮತ್ತು ಎಸ್ಟಿ ಒಬಿಸಿಗಳ ಬದುಕನ್ನ ಇವತ್ತು ಸಮಾಧಿ ಮಾಡ್ತಾ ಇರುವಂತವ್ರು ಯಾರಾದ್ರೂ ಇದ್ರೆ ಅದು ಕೇಂದ್ರ ಸರ್ಕಾರ. ಹಾಗಾಗಿ ನಾನು ಒತ್ತಾಯ ಮಾಡ್ತೇನೆ ಭಾರತೀಯ ಜನತಾ ಪಾರ್ಟಿಯವರಿಗೆ, ನೀವೇ ಮಾಡಿರುವಂತ ಕಾನೂನು ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅಥವಾ ಶೆಟ್ಟರ್ ಅಥವಾ ಜೋಶಿ ಅಥವಾ ನಿರ್ಮಲಾ ಸೀತಾರಾಮನ್, ನೀವೆಲ್ಲರೂ ಸಹ ಕರ್ನಾಟಕ ರಾಜ್ಯದಿಂದ ಹೋಗಿರುವಂತವ್ರು, ದಯಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು, ಇದನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾರೆ. ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಎನಫ್ ಇಸ್ ಎನಫ್. ದಯಮಾಡಿ ಬರೇ ಮುಂದೂಡುವಂತದನ್ನ ಮಾಡಕ್ ಹೋಗ್ಬಿಡಿ. ಎಸ್ ಆರ್ ನೋ, ಒಂದು ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದು ಕೂಡಲೇ ಈ ರಿಸರ್ವೇಶನ್ ಅನ್ನ 56%ಗೆ ಎಲ್ಲ ಯಾವ್ದು ಬಿಜೆಪಿ ಸ್ಟ್ಯಾಂಡ್ ಏನು, ಯಾಕಂದ್ರೆ ಅವರೇ ಪಾಸ್ ಮಾಡಿರೋದು, JDS ಸ್ಟ್ಯಾಂಡ್ ಏನು. ಸೊ ಇದನ್ನ ಅಸರ್ಟೈನ್ ಮಾಡಿಕೊಂಡು ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಈ ರಿಸರ್ವೇಶನ್ ಅನ್ನ ಊರ್ಜಿತ ಆಗುವಂತ ರೀತಿಯಲ್ಲಿ ಮಾಡಬೇಕು. ಈಗ ನೋಡಿ, ಉದಾಹರಣೆಗೆ 56,000 ಉದ್ಯೋಗಗಳನ್ನ ಈಗ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ನಮಗೆ ಎಸ್ಟಿಗಳಿಗೆ ಉದಾಹರಣೆಗೆ 7% ಆದ್ರೆ ಸುಮಾರು 3,750 ಹುದ್ದೆಗಳು ಸಿಗ್ತವೆ. 3% ಆದ್ರೆ 1,600 ಸಿಗ್ತವೆ. ಹಾಗೆ ಎಸ್ಸಿಗಳಿಗೂ ಸುಮಾರು 8,000 ಚಿಲ್ಲರೆ ಸಿಗ್ತವೆ ಇಫ್ ಇಟ್ ಇಸ್ 17%. ಆದ್ರೆ 15% ಆದ್ರೆ 7,000 ಸಿಗ್ತವೆ. ಸೊ ಹಾಗಾಗಿ ಇದು ಪರ್ಮನೆಂಟ್ ಆಗಿ ಎಸ್ಸಿಗಳಿಗೆ, ಎಸ್ಟಿಗಳಿಗೆ, ಒಬಿಸಿಗಳಿಗೆ ಅನ್ಯಾಯ ಆಗುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ಇದನ್ನ ಮಾಡುವಂತದ್ದು ಆಗಬೇಕು ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಎರಡನೇದು ಏನಪ್ಪಾ ಅಂದ್ರೆ, ಮಹಾನ್ ಭಾವರು ಬಹಳಷ್ಟು ಜನ ಎಸ್ಸಿಗಳ ಓಟನ್ನ ತೆಗೆದುಕೊಂಡಿದ್ದಾರೆ, ಎಸ್ಟಿಗಳ ಓಟನ್ನ ತೆಗೆದುಕೊಂಡಿದ್ದಾರೆ, ಒಬಿಸಿಗಳ ಓಟನ್ನ ತೆಗೆದುಕೊಂಡಿದ್ದಾರೆ. ಏನಾಗಿದ್ದೀರಿ ಅಪ್ಪ ನಿಮ್ಗೆ? ಯಾಕ್ರಿ ಬಾಯಿ ಬಿಡ್ತಾ ಇಲ್ಲ ಕೇಳಿಕೆ ಬಯಸ್ತೇನೆ. ಬಳ್ಳಾರಿನಲ್ಲಿ 5 ಜನ ಎಸ್ಟಿಗಳಿದ್ದೀರಿ, MP ಇದ್ದೀರಿ, ನಿಮಗೆ ಏನಾಗಿದೆ? ಆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಲೂಟಿ ಆದ್ರೂ ಬಾಯಿ ಬಿಡೋದಿಲ್ಲ. ಇಲ್ಲಿ ಅನ್ಯಾಯ ಪರ್ಸೆಂಟೇಜ್ ಹೋಗ್ತಾ ಇದ್ರು ಬಾಯಿ ಬಿಡೋದಿಲ್ಲ. ಏನಾಗಿದೆ ನಿಮ್ಗೆ? ಬರೇ SC/STಗಳೆಲ್ಲ ಎಲ್ಲರನ್ನೂ ಕೇಳಲಿಕ್ಕೆ ಬಯಸ್ತೇನೆ. ನೀವು ಓಟ್ ಹಾಕ್ಸ್ಕೊಂಡಿದ್ರೆ ಜನರಲ್ ಅಲ್ಲಿ ಇರುವಂತವ್ರು, ನಾನು ಇಷ್ಟೇ ಹೇಳ್ತೇನೆ, ನೀವು ಬಾಯಿ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಅವರು ಯಾರೇ ಆಗಿರ್ಲಿ, ನಮ್ಮ ಓಟಿಂದ ನಮ್ಮ ರಿಸರ್ವೇಶನ್ ಅಲ್ಲಿ ನೀವು ಆಗಿರುವಂತ ಜನ ಬಾಯಿ ಬಿಡೋದಿಲ್ಲ ಅಂತಾರೆ. ನೀವೇ ಹಾಕಿರ್ಬೇಕ್ರಿ ಅಲ್ಲಿ? ಬರೇ ನಿಮ್ಮ ಕುಟುಂಬಗಳ ಪಾಲನೆ ಪೋಷಣೆ ಮಾಡ್ಕೊಳಕ್ಕಿರ್ಬೇಕಾ? ನಿಮ್ಮ ಆಸ್ತಿ ಪಾಸ್ತಿಗಳ ರಕ್ಷಣೆ ಮಾಡ್ಕೊಳ್ಳೋಕಿರ್ಬೇಕಾ? ದಯಮಾಡಿ ನಾನು ಇಷ್ಟೇ ಹೇಳ್ತೇನೆ, ಇದರ ವಿರುದ್ಧ ಅಂತಿಮವಾಗಿ ಹೋರಾಟಕ್ಕೆ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬಾರದು. ಕೇಂದ್ರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಅಥವಾ ಜನಪ್ರತಿನಿಧಿಗಳಾಗ್ಲಿ, ಇದರ ವಿರುದ್ಧ ಜನ ಸಿಡಿದೇಳುವಂತ ದಿನಗಳು ದೂರ ಇಲ್ಲ ಅನ್ನುವಂತ ಮಾತನ್ನ ಹೇಳಿಕೆ ಬಯಸ್ತೇನೆ. ಹಾಗಾಗಿ ಅದು MP ಗಳಿರಲಿ, MLA ಗಳಿರಲಿ, MLC ಗಳಿರಲಿ, ದಯಮಾಡಿ ಈ ಇಶ್ಯೂ ಮೇಲೆ
ಪಾರ್ಲಿಮೆಂಟ್ ಅಲ್ಲಿರ್ಬೋದು, ಅಸೆಂಬ್ಲಿನಲ್ಲಿರ್ಬೋದು, ಕೌನ್ಸಿಲ್ ಅಲ್ಲಿರ್ಬೋದು, ನೀವು ಬಾಯನ್ನ ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವ ಮುಖ ಇಟ್ಟುಕೊಂಡು ಈ ವರ್ಗದ ಜನರ ಓಟನ್ನ ಕೇಳ್ತೀರಿ ಅಂತ ಹೇಳಿ ಕೇಳಲಿಕ್ಕೆ ಬಯಸ್ತೇನೆ. ದಯಮಾಡಿ ಇಬ್ಬರಲ್ಲೂ ಮತ್ತೊಮ್ಮೆ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ, ಸನ್ಮಾನ್ಯ DK ಶಿವಕುಮಾರ್ ಅವರಲ್ಲಿ, ಹಾಗೆ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವದಲ್ಲಿ ಅತ್ಯಂತ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡುತ್ತೇನೆ. ನಮಗೆ ರಕ್ಷಣೆ ಕೊಡಿ, ನಮಗೆ ಮೀಸಲಾತಿಯನ್ನ ಕೊಡಿ. ಇದು ಭಿಕ್ಷೆ ಅಲ್ಲ. ಭಿಕ್ಷೆ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಡಾಕ್ಟರ್ BR ಅಂಬೇಡ್ಕರ್ ಇದು ಹಕ್ಕಾಗಿ ಕೊಟ್ಟಿದ್ದಾರೆ. ನಮ್ಮ ಹಕ್ಕನ್ನ ರಕ್ಷಣೆ ಮಾಡೋದಕ್ಕೆ ನಾವು ಅನಿವಾರ್ಯವಾಗಿ ಇವತ್ತು ಬೀದಿಗೆ ಇಳಿದಿದ್ದೇವೆ. ಈ ದಿಕ್ಕಿನಲ್ಲಿ ಜನರು ಸಹ ಇದನ್ನ ಅರ್ಥ ಮಾಡಿಕೊಂಡು ಈ ಒಂದು ಇದಕ್ಕೆ ಬೆಂಬಲವಾಗಿ ನಿಲ್ಲಬೇಕು. ಈ ವರ್ಗದ, ಇನ್ ಪರ್ಟಿಕ್ಯುಲರ್ ಈ ವರ್ಗದ ಜನ ಅಂತ ಹೇಳಿ ನಿಮ್ಮ ಮೂಲಕ ಅವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.